ಪ್ರಶ್ನೆ ಅಂದರೆ ನಿಮ್ಗೆ ವೃತ್ತಿ ಜೀವನ, ನಾನೊಬ್ಬ ಆಂಟ್ರಪ್ರನರ್ ಆಗಿ ಇಲ್ಲಿ ಕೂತಿರೋಲ್ಲ ಆಂಟ್ರಪ್ರನರ್ ಆಗಿ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಇಷ್ಟು ದೊಡ್ಡ ಎಂಪೈರ್ ಕಟ್ಟೋದು ಅಷ್ಟು ಈಸಿ ಇಲ್ಲ. ಹೇಗೆ ಸ್ಟಾರ್ಟ್ ಆಯಿತು ಈ ವೃತ್ತಿ ಜೀವನ ಅನ್ನೋದು ಎಲ್ಲರಿಗೂ ಕುತೂಹಲ, ಭಾಳ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಅದ್ರ ಬಗ್ಗೆ ಹೇಳಿದ್ರೆ ತುಂಬ ಜನಕ್ಕೆ ಇನ್ಸ್ಪೈರು ಆಗುತ್ತೆ ಅಂತ ಅನ್ಕೊಂತೀನಿ. 1969 ಆವಾಗ ನಾನು ಪಾಸಾದ ನಂತರ ಅವಾಗೆಲ್ಲ ಮೆಟಲರ್ಜಿಸ್ಟ್ಗಳಿಗೆ ಭಾಳ ಡಿಮ್ಯಾಂಡ್ ಇತ್ತು. ತಕ್ಷಣ ನನ್ನ ರಿಸಲ್ಟು ಆಗಸ್ಟಲ್ಲಿ ಬಂತು. ಅಕ್ಟೋಬರಲ್ಲಿ ನಾನು ಅಲ್ಲಿ ಕೆಲಸಕ್ಕೆ ಸೇರಿದ್ದೆ. ನಾನು ಕೆಲಸಕ್ಕೆ ಸೇರಿದಾಗ 18 ವರ್ಷ. ಆ ಟೈಮ್ನಲ್ಲಿ VISL ಒಂದು ಜರ್ಮನ್ ಆಸ್ಟ್ರಿಯನ್ ಕಂಪನಿ, ಅಂದರೆ ಜರ್ಮನಿಯ ಒಂದು ಭಾಗ, ಅದು ಆಸ್ಟ್ರಿಯಾ, ಅದರ ಗೋಲರ್ ಅಂತೇಳಿ ಒಂದು ಕಂಪನಿ. ಆ ಕಂಪ್ನಿಯಲ್ಲಿ ಕೊಲಾಬ್ರೇಟ್ ಆಗಿ ಹೊಸ ಟೆಕ್ನಾಲಜಿನ ಕೊಡ್ತಾಯಿದ್ರು VISLಗೆ. ನನಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುವಂಥ ಡಿಪಾರ್ಟ್ಮೆಂಟ್ಗೆ ನನ್ನನ್ನು ಹಾಕಿದ್ರಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ. ಅಲ್ಲಿ ಏನಂದರೆ ನೇರವಾಗಿ ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಿ, ಅವ್ರೇನು ಹೇಳ್ತಾರೆ ಅದನ್ನು ಡಾಕ್ಯುಮೆಂಟ್ ಮಾಡಿ ಡಿಪಾರ್ಟ್ಮೆಂಟಿಗೆ ಹೋಗಿ ಅದೇ ಥರ ಮಾಡಬೇಕು ಅಂತೇಳಿ ಹೇಳಿ ತಂದು ಆ ರಿಸಲ್ಟನ್ನು ಕಂಪೈಲ್ ಮಾಡಿ ಅವರಿಗೆ ಕೊಡಬೇಕಿತ್ತು. ಅದೊಂದು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು. ವೆಂಕಪ್ಪನವರು ಕೂಡ ಅದಕ್ಕೆ ಸಂಬಂಧಪಟ್ಟ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲೇ ಇದ್ದರು. ನಮಗೆ ಅವ್ರಿಗೂ ಸಂಪರ್ಕ ಇರಲಿಲ್ಲ. ನನಗೆ ಒಬ್ಬರು BC ಬಸವರಾಜ್ ಅಂಥೇಳಿ ಅವರು ನನ್ನ ಬಾಸ್. ಅವರು ತುಂಬ ಚೆನ್ನಾಗಿ ಫ್ಲೂಯೆಂಟಾಗಿ ಜರ್ಮನ್ ಲ್ಯಾಂಗ್ವೇಜನ್ನು ಮಾತಾಡೋರು. ಭಾಳ ಶಬ್ದ ಆಗಲ್ಲ. ಜರ್ಮನ್ ಲ್ಯಾಂಗ್ವೇಜನ್ನು ಭಾಳ ಫ್ಲೂಯೆಂಟಾಗಿ ಮಾತಾಡೋರು. ಮತ್ತು ಒಂಥರ ದೂರ್ವಾಸ ಮನೆ, ಏನಾದ್ರು ಒಂದು ಸಣ್ಣ ತಪ್ಪಾದರೆ ತೆಗೆದು ಫೈಲ್ನೇ ಎಸ್ಬಿಡೋರು. ಅವರಿಗೆ ನನಗೆ ಫಸ್ಟ್ ಅಲ್ಲಿಗೆ ಪೋಸ್ಟ್ ಮಾಡಿದಾಗ ನನ್ನ ಸ್ನೇಹಿತರೆಲ್ಲ ಹೇಳಿದರು, ಬಸವರಾಜ ಆಯ್ತು ನೀನು ಬೇರೆ ಕೆಲಸ ಬೇಗ ನೋಡ್ಕೊ ಅಂತ. ಅಂದರೆ ಅಷ್ಟು ಸ್ಟ್ರಿಕ್ಟ್. ಏನಾದರೂ ಒಂದು ವಿಷಯ ಹೇಳಿದಾಗ ಅದಕ್ಕೆ ಅವರಿಗೆ ಉತ್ತರ ಕೊಡೋಂಗಿರಲಿಲ್ಲ. ನಾವು ಸುಮ್ಮನೆ ಮಾಡಬೇಕು. ನನ್ನ ಸ್ವಭಾವದಲ್ಲಿ ಒಂದು ರೀತಿ ಯಾವ್ದು ತಪ್ಪಿದ್ರೆ, ಸರ್ ಇದು ಹಿಂಗಿದ್ರೆ ಹಿಂಗಲ್ಲ ಸರ್ ಅಂತ ಹೇಳಿದ ತಕ್ಷಣ ನೀನು ಹೇಳಿದಷ್ಟು ಮಾಡೋಣ. ಒಂದು 2-3 ಸಾರಿ ಇದಾಯಿತು. ಅದಾದಮೇಲೆ ನಾನು ಸುಮ್ಮನಾದೆ. ಆಮೇಲೆ 3ನೇ ಸಾರಿ ಅವ್ರು ಹೇಳಿದರು, ಹೌದು ನೀನು ಹೇಳೋದು ಸರಿ ಇದೆ ಅಲ್ವಾ, ಇನ್ಮೇಲೆ ನೀನು ನನ್ನೇನು ಕೇಳ್ಬೇಡ, ನೀನು ಮಾಡ್ಕೊಂಡು ಹೋಗು ಅಂತೇಳಿ ಆ ಥರ ಶುರು ಮಾಡಿದರು. ಅಷ್ಟು ವರ್ಷ 7 ವರ್ಷ ನಾನಿದ್ದೆ. 7 ವರ್ಷನೂ ಕೂಡ ಸ್ಟೀಲ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟಲ್ಲಿದ್ದೆ. ಅದು ಮೆಟಲರ್ಜಿ ರಿಲೇಟೆಡ್. ನಾನು VISL ಬಿಟ್ಟು ಕಿರ್ಲೋಸ್ಕರ್ಗೆ ಹೋದ್ಮೇಲೆ ಕೂಡ ಸುಮಾರು ಸಾರಿ ಫೋನ್ ಬರೋದು, ಅದು ಹೆಂಗೆ ಇದು ಹೆಂಗೆ, ಆ ಫೈಲ್ ಎಲ್ಲಿದೆ, ಈ ಫೈಲ್ ಎಲ್ಲಿದೆ ಅಂತೇಳಿ. ಅಂದರೆ ಅಷ್ಟು ಡೀಪ್ ಇನ್ವಾಲ್ವ್ಮೆಂಟ್ ಇತ್ತು ನನಗೆ. ಮತ್ತು ನಾವು ಪ್ರತಿ ಒಂದು ಸ್ಟೀಲ್ ಗ್ರೇಡನ್ನು ಮಾಡೋದಕ್ಕೆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಮಾಡ್ತೀವಿ. ಸ್ಟಾರ್ಟಿಂಗ್ ಮೆಲ್ಟಿಂಗಿಂದ ಹಿಡಿದು ಫೈನಲ್ ರೋಲಿಂಗ್ ಆಗೋವರೆಗೂ, ಅದೊಂದು ಬಾರ್ ರೂಪದಲ್ಲಿ ಬರೋವರೆಗೂ ಏನೇನು ಮಾಡಬೇಕು ಅಂತ. ಈ ಟ್ರೀಟ್ಮೆಂಟ್ ಬರುತ್ತೆ, ಮಧ್ಯದಲ್ಲಿ ಬೇರೆ ಬೇರೆ ಪ್ರೊಸೆಸ್ ಎಲ್ಲ ಬರುತ್ತೆ. ಅದಷ್ಟು ಡಾಕ್ಯುಮೆಂಟ್ ಮಾಡೋ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅದು ಭಾಳ ದೊಡ್ಡ ಅವಕಾಶ. ಮತ್ತು ನನಗೆ ಅದರಿಂದ ಮುಂದಿನ ಕ್ಯಾರಿಯರಲ್ಲಿ ಭಾಳ ಹೆಲ್ಪ್ ಆಯಿತು. ಮತ್ತು ಎಲ್ಲಿವರೆಗೆ ಇತ್ತಂದರೆ ಮೆಟಲರ್ಜಿ ಮಾಡ್ಕೊಂಬಂದವರು ನನ್ನ ಹತ್ರ ಮಾತಾಡಿ ಅದನ್ನು ಸರಿ ಇದೆ ಅನ್ನಿಸ್ಕೊಂಡು ಆಮೇಲೆ ನಮ್ಮ ಬಾಸ್ ಹತ್ರ ತಗೊಂಡೋಗೋರು. ಇಲ್ಲಾಂದ್ರೆ ಅವರು ಎಷ್ಟೋ ಸಾರಿ ನನಗೆ ಜ್ಞಾಪಕ ಇದೆ, ಇದನ್ನು ರುದ್ರೇಗೌಡ ನೋಡಿದಾನ, ತೋರಿಸ್ಕೊಂಡು ತೊಗೊಂಬರ್ರಿ ಅಂಥೇಳಿ BO ನಮ್ಮ ಜಗದೀಶ್ ಅಂತ ನಿಮಗೆ ಗೊತ್ತಿರಬೇಕು, ಚಂದ್ರು ಅವರು ಏನು ರೀ ನಾನು BO ಬಂದೀನಿ, ನಿಮಗೆ ಯಾಕೆ ತೋರಿಸ್ಬೇಕು ಅಂತ ಒಂದು ದಿವಸ ಜಗಳನೇ ಮಾಡಿದ್ರು ಅವರು. ಇಲ್ಲ ನೀವು ತೋರಿಸ್ಬೇಕು ಅಂತೇನಿಲ್ಲ, ನೀವು ನೇರವಾಗಿ ತಗೊಂಡೋಗಿ, ನಂದಲ್ಲ ಅದು ರಿಕ್ವೈರ್ಮೆಂಟ್ ಅಂತ. ಮತ್ತು ಭಾಳ ಟ್ಯಾಲೆಂಟೆಡ್ ಇದ್ದರು. ಬಿಜಾಪುರದವರೊಬ್ಬರು ತೋಳು ಅಂತೇಳಿದರು, ಅವರಂತೂ ತುಂಬ ಇಂಟೆಲಿಜೆಂಟು. ಆಮೇಲೆ KREC, NITKನಲ್ಲಿ, ಈಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೀವಿ. ಬಹುಶಃ ಭಾಳಷ್ಟು ಜನ ಇದ್ದವರೆಲ್ಲ, ಹರಿದಾಸಾಚಾರ್ಯ ಅಂತ ಒಬ್ಬರಿದ್ದರು. ಇಲ್ಲಿ ಬಹುಶಃ ನಮ್ಮ ಬಾಳಿಗಾವರು ಇರ್ಬೋದೇನೋ ಇಲ್ಲೇ. ಇವರೆಲ್ಲ ಕೂಡ ಭಾಳ ಮಾಸ್ಟರ್ ಡಿಗ್ರಿ ಮಾಡಿದವರು. ಅವ್ರ ಜೊತೆಗೆ ನಮಗೆ ಒಡನಾಟ ಇದ್ದು ಅದು ನನಗೆ ಭಾಳ ಹೆಲ್ಪ್ ಆಯಿತು. ಮೇಯ್ನ್ಲಿ ನಾನು ಆವಾಗ ಪರಿಣಿತಿ ಇದ್ದಿದ್ದು 8 ವರ್ಷನೂ ಕೂಡ ಸ್ಟೀಲ್ ಪ್ರೊಡಕ್ಷನ್ನಲ್ಲಿ. ಆಮೇಲೆ ನನ್ನ ಕ್ಯಾರಿಯರ್ ಡೆವಲಪ್ ಆಗಿದ್ದು ಐರನ್ನಲ್ಲಿ. ಅದಕ್ಕೆ ನಮ್ಮ ಬಾಸ್ ಇಲ್ಲೇ ಇದ್ದಾರೆ, ಗೋವಿಂದ್ ಅವರು ಬೆಳಗ್ಗೆ ಮಾತಾಡಿದರು. ನನಗೆ ಇಂಟರ್ವ್ಯೂ ಮಾಡಿದಾಗ ಇಡೀ ದಿನ ಇಂಟರ್ವ್ಯೂ ಅಲ್ಲಿ ಮೈಸೂರು ಕಿರ್ಲೋಸ್ಕರಲ್ಲಿ ಸೆಲೆಕ್ಟ್ ಆಗುವಾಗ ನೋಡಿ ಹೆಂಗಿದೆ ಅಂದರೆ, ನಾನು
ಡಿಪ್ಲೊಮಾ ಓದಿದ ತಕ್ಷಣ ಕೆಲಸ ಸಿಕ್ತು. 8 ವರ್ಷನೂ ಒಂದೇ ಗ್ರೇಡು. ಅದಾದಮೇಲೆ ನಂದು AIM ಅಂತ ಒಂದು ಕೋರ್ಸ್ ಇದೆ, ಅಸೋಸಿಯೇಟ್ ಮೆಂಬರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಟಲ್ಸ್ ಅಂತ. ಅದನ್ನು ಪಾಸ್ ಮಾಡಿದರೆ ಅದು ಈಕ್ವಲೆಂಟ್ ಟು BE ಇನ್ ಮೆಟಲರ್ಜಿ ಅಂತ. ಅದನ್ನು ಮಾಡಿದೆ. ಅದನ್ನು ಮಾಡಿದ ಮೇಲೆ ಅಲ್ಲೇ ನಾನು ಪರ್ಸನಲ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ದಕ್ಕೆ ಅವ್ರು ಹೇಳಿದರು, ಇಲ್ಲ ನೀವು ಮತ್ತೆ ಟ್ರೈನಿ ಆಗಿ ಸೇರಬೇಕು ಅಂತ. ಟ್ರೈನಿ ಆಗಿ ಸೇರೋದು ಅಂದರೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ದೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಪ್ರೊಫೆಷನಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ಸ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇದೆ. ನಿಮಗೆ ಈಗ ಇದೆಯೇ ಇಲ್ಲ ನಂಗೆ ಗೊತ್ತಿಲ್ಲ. ಪ್ರೊಫೆಷನಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ಸ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಅಲ್ಲಿ ಅಪ್ಲೈ ಮಾಡಿದೆ. ಅದರಿಂದ ನನಗೆ HMT ಇಂದ ಇಂಟರ್ವ್ಯೂ ಬಂತು. ಆ ಫಸ್ಟ್ ಟೈಮು ಅವರು ರಿಟರ್ನ್ ಟೆಸ್ಟು ಈ ಥರದ್ದೆಲ್ಲ ಆಪ್ಟಿಟ್ಯೂಡ್ ಟೆಸ್ಟೆಲ್ಲ ಇಂಟ್ರಡ್ಯೂಸ್ ಮಾಡಿದ್ರು. ಅದರಲ್ಲೇ ನಾನು ಫಸ್ಟ್ ಬಂದೆ. ಆದರೆ ಸೆಲೆಕ್ಷನ್ ಓರಲ್ ಒಂದು ಇಂಟರ್ವ್ಯೂ ಇರುತ್ತೆ ಯೂಶ್ವಲಿ, ಅದರಲ್ಲಿ ಸೆಲೆಕ್ಟ್ ಆಗಬೇಕು. ಆವಾಗ ನಮ್ಮ ಇನ್ನೊಬ್ಬರು ಸೋದರ ಭಾವ ಡಾಕ್ಟರ್ DG ಬೆನ್ಕಪ್ಪನವರು ಅವ್ರಿಗೆ ಮಾತಾಡಿದರು, ಶಿವನಗೌಡರು, ಹಿಂಗೆ ಅವ್ನು ಸೆಲೆಕ್ಟ್ ಆಗಿದ್ದಾನಪ್ಪ, ಫಸ್ಟ್ ಬಂದೆ, ಏನು ಚಾನ್ಸಸ್ ಇದೆಯಾ ಕೇಳು ಅಂತ. ಆವಾಗ ಆ ನಡೆದಂಥ ಕೆಲವು ಘಟನೆಗಳು ನನಗೆ ರಾಜಕೀಯದಲ್ಲೂ ಕೂಡ ಎಷ್ಟು ಬದಲಾವಣೆ ಆಗಿದೆ ಅಂತ. ಅದು ಒಂದೇ ಪೋಸ್ಟ್ ಇತ್ತು, ಅಲ್ಲಿ ಸೆಲೆಕ್ಟ್ ಆದವರು ಜಪಾನಿಗೆ ಕಳಿಸ್ತಾರೆ 1 ವರ್ಷ ಅಂತ ಇತ್ತು. ಅವರು ನನಗೆ ಹೇಳಿದರು, ಏನೋ ನೀನು ಕಾನ್ಫಿಡೆನ್ಸ್ ಇದೆಯೇನೋ ಪಾಸ್ ಆಗ್ತೆ ಅಂತ. ನನಗೇನೋ ಕಾನ್ಫಿಡೆನ್ಸ್ ಇದೆ, ಬಟ್ ಒಂದೇ ಪೋಸ್ಟ್ ಇದೆ ಅಂತ. ಸರಿ, ನಾನು ಬಾಯಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಸೀದಾ ಅಲ್ಲಿ ಮಾರ್ಗದ ಮಲ್ಲಪ್ಪನವರು ಹೆಲ್ತ್ ಮಿನಿಸ್ಟ್ರು ಅವಾಗ, ಅವ್ರ ಹತ್ರ ಕರ್ಕೊಂಡು ಹೋದರು. ಅವ್ರು ಹೇಳಿದರು, ಆಯ್ತಪ್ಪ ಇದು ಒಂದು ಪೋಸ್ಟ್ ಅಂತೀಯ, CM ಹತ್ರನೇ ಇಳಿಸ್ಬೇಕು ಅಂತೇಳಿ ದೇವರಾಜ ಅರಸ್ ಅವಾಗ ಚೀಫ್ ಮಿನಿಸ್ಟ್ರು. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ನಮಗೆ ಎಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟರು ಅಂದರೆ, ಅಲ್ಲಿ ಹೋದಾಗ ನೀವಿಬ್ಬರು ಕೂತ್ಕೊಳ್ಳೋಂಗಿಲ್ಲ, ನಿಂತ್ಕೊಂಡು ಮಾತಾಡಬೇಕು, ಅವ್ರು ಕೇಳಿದ್ದಕ್ಕೆ ಅಷ್ಟೇ ಉತ್ತರ ಕೊಡಬೇಕು, ಇದೆಲ್ಲ ಹೇಳಿದರು. ಹೋದ್ವಿ. ಬೆಳಗ್ಗೆ ಬರುವಾಗ ಒಂದು ಹಾರ ನಿಂಬೆಹಣ್ಣು ತೊಗೊಂಬರ್ರಿ ಅಂದರು. ಅದನ್ನು ತೊಗೊಂಡು ಹೋದ್ವಿ. ಬೆಳಗ್ಗೆ 8 ಗಂಟೆಗೆ ಅವರು ಅವ್ರ ಶ್ರೀಮತಿಯವರು ಪೇಪರ್ ಓದ್ತಾ ಕೂತಿದ್ರು. ಇಲ್ಲಿ ಈಗಿನ ಬಾಲಪುರ್ವಿ ಅಂತಿದೆಯಲ್ಲ, ಬಾಲಪುರ್ವಿ ಅವ್ರ ಮನೆ ಇತ್ತು ಅವಾಗ. ಅಲ್ಲಿ ಹೋದ್ವಿ. ಇವರು ಮಲ್ಲಪ್ಪನವರೇ ಹೋಗ್ಬಿಟ್ಟು ಅವರಿಗೆ ಹಾರ ಹಾಕ್ಬಿಟ್ಟು ನಿಂಬೆಹಣ್ಣು ಕೊಟ್ಟರು. ಅವರು ತಿರುಗಿ ಹಿಂದ್ಗಡೆಯಿಂದ ಹೋದ್ವಿ ನಾವು. ಅವ್ರ ಮನೆಯವ್ರು ಹೇಳಿದರು, ಮಲ್ಲಪ್ಪನವ್ರು ಬಂದ್ಯಾರು ನೋಡ್ರಿ ಅಂತ. ಹಿಂಗೆ ತಿರುಗಿ ನೋಡಿ, ಏನು ಮಲ್ಲಪ್ಪನವರೇ ಕೇಳದೆ ಬಂದುಬಿಟ್ಟಿದ್ದೀರಾ ಅಂತ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಕೇಳಿದ ಪ್ರಶ್ನೆ ಇದೆ. ಇಲ್ಲ ಸರ್, ಏನೋ ಒಂದು ಮಾತಾಡೋದಿತ್ತು. ಏನು ಹಿಂಗೆ ಅಂತ ವಿಷಯ ಹೇಳಿದರು. ಆವಾಗ ಅವ್ರ PA ಅಷ್ಟು ದೂರದಲ್ಲಿದ್ದರು. ಅವ್ರು ನೋಡಿದ್ರು ಈ ಕಡೆ, ಅವ್ರು ಬಂದರು. ನೋಡ್ರಿ, ಅವರೇನೋ ಮಲ್ಲಪ್ಪನವ್ರೇನೋ ಹೇಳ್ತಾರೆ ಕೇಳ್ರಿ ಹೇಳಿದರು. ಹಿಂಗೆ HGV ರೆಡ್ಡಿ ಅವಾಗ HMT ಮ್ಯಾನೇಜಿಂಗ್ ಡೈರೆಕ್ಟರ್ ಅಷ್ಟೇ ಹೇಳಿದರು. ಅವ್ರು ತಗೊಂಡ್ರು. ಫೋನ್ ಬಂತು, ನೋಡ್ರಿ ಇವ್ರ್ಯಾರ ಮಲ್ಲಪ್ಪರ್ ಕ್ಯಾಂಡಿಡೇಟ್ ಅಂತೆ, ಫಸ್ಟ್ ಇದ್ದಾರಂತೆ ಅಂತ ಹೇಳಿ ಅಷ್ಟೇ ಇಟ್ಟರು ಫೋನು. ಮಲ್ಲಪ್ಪನವರು ನಿಂತ್ಕೊಂಡಿದ್ದಾರೆ, ನಾವು ನಿಂತ್ಕೊಂಡಿದ್ದೀವಿ, ಚೀಫ್ ಮಿನಿಸ್ಟ್ರು ಅವ್ರಿಗೂ ಸಾಕೊಂಡ್ರಿ ಅಂತ ಹೇಳಲಿಲ್ಲ. ಇದು ಆವಾಗಿನ ಪರಿಸ್ಥಿತಿ. ಮೊನ್ನೆ ಯಡಿಯೂರಪ್ಪನವ್ರ ಮನೆ ಒಳಗಡೆ ಯಾರನ್ನೂ ಬಿಡಲಿಲ್ಲ ಅಂತ ಇಡೀ ರಾಜ್ಯ ತುಂಬ ಸುದ್ದಿ ಆಯಿತು. ಈಗ ಎಲ್ಲ ಕಡೆಯೂ ಬದಲಾವಣೆ ಆಗಿದೆ. ಆ ರೀತಿಯ ಒಂದು ಭಾಳ ಒತ್ತಡ ಆಯಿತು. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಸಾರ್ವಜನಿಕ ಸ್ವಲ್ಪ ಏನೇನು ಆಗ್ತಾಯಿದೆ ಅಂತ ಗೊತ್ತಾಗಲಿ ಅಂತ. ಅದಾದಮೇಲೆ ನಾನು HMT ಸೆಲೆಕ್ಟ್ ಆಯಿತು. ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಇಲ್ಲ ಮೈಸೂರು ಕಿರ್ಲೋಸ್ಕರಲ್ಲಿ ರಿಕ್ವೈರ್ಮೆಂಟ್ ಇದೆ, ಟ್ರೈ ಮಾಡಿ ಅಂತ. ಸ್ಯಾಲ್ರೀಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಚೆನ್ನಾಗಿರುತ್ತೆ ಅಂತ. ಅದೆಲ್ಲದಕ್ಕಿಂತ ನಮ್ಮ ಅಕ್ಕಾರ ಹತ್ರ ತಪ್ಪಿಸ್ಕೋಬೇಕಾಗಿತ್ತು ನಾನು. 15 ವರ್ಷ ಅವ್ರ ಮನೆಯಲ್ಲಿದ್ದೆ. ಅವ್ರು ಬಿಡೋಕ್ಕೆ ತಯಾರಿಲ್ಲ. ಏನು ಅಲ್ಲಿ ಹೋದ್ರೆ ಎಷ್ಟು ಸಂಬಳ ಕೊಡ್ತಾರೆ, ಅದು ಎಕ್ಸ್ಟ್ರಾ ಎಷ್ಟು ಸಂಬಳ ಬರುತ್ತೆ ನಾನೇ ಕೊಡ್ತೀನಿ ಅಂತ ಶುರು ಮಾಡಿದ್ರು ಇವರು. ಇಲ್ಲ ನಾನು ಬೇರೆ ಕಡೆ ಹೋಗಬೇಕು ಅಂತೇಳಿ ಮೆಂಟಲಿ ಡಿಸೈಡೆಡ್. ಆಮೇಲೆ ಕೊನೆಗೆ ಅಲ್ಲಿಗೆ ಹೋದಾಗ, ಈಗ ಬೆಳಗ್ಗೆ ನಮ್ಮ BS ಗೋವಿಂದ್ ಅವರು ನನ್ನ ಬಾಸ್ ಅವಾಗ, ಅವರೇ ಎಲ್ಲ ಇಂಟರ್ವ್ಯೂ ಮಾಡಿ ಸೆಲೆಕ್ಟೆಲ್ಲ ಆಯಿತು. ಸೆಲೆಕ್ಟ್ ಆದಮೇಲೆ ಸುಮಾರು ಜನ ಹತ್ರ ಹೇಳಿದರು, ಅಲ್ಲ ರೀ, ಸಣ್ಣ ಕಂಪ್ನಿ ಬಿಟ್ಟು ದೊಡ್ಡ ಕಂಪ್ನಿಗೆ ಹೋಗ್ತಾರೆ, ಪ್ರೈವೇಟ್ ಕಂಪ್ನಿ ಬಿಟ್ಟು ಗೌರ್ಮೆಂಟ್ ಕಂಪ್ನಿಗೆ ಹೋಗ್ತಾರೆ, ಇವನ್ನೆಲ್ಲ ಉಲ್ಟಾ ಹೊಡಿತಾ ಇದ್ದಾನಲ್ಲ. VSL ಆವಾಗ ಭಾಳ ದೊಡ್ಡದು, ಅದನ್ನು ಬಿಟ್ಟು ಪ್ರೈವೇಟ್ ಕಂಪ್ನಿ ಕಿರ್ಲೋಸ್ಕರಿಗೆ ಹೋಗ್ತಾರೆ, ಈ ಥರದ್ದೆಲ್ಲ ಸುಮಾರು ಅಡ್ವೈಸ್ ಮಾಡಿದರು. ಬಟ್ ನಾನು ತುಂಬ ಡಿಸೈಡ್ ಮಾಡಿದ್ದೆ, ಇಲ್ಲ ಹೋಗಲೇಬೇಕು ಅಂತ.
ನನ್ನ ದುರಾದೃಷ್ಟಕ್ಕೆ ನಾನು 30 ದಿವಸ ಕೆಲಸ ಮಾಡಿದ ತಕ್ಷಣ ಅಲ್ಲಿ ಪಂಪಾವತಿ ಹಾವಳಿ ಆವಾಗ ದಾವಣಗೆರೆ ಪಂಪಾಪತಿ ಅವರದ್ದು 108 ದಿನ ಸಸ್ಪೆನ್ಷನ್ ಆಫ್ ಆಪರೇಷನ್ ಅಂತ ಕ್ಲೋಸ್ ಆಗೋಯ್ತು. ಜೊತೆಗೆ ನನಗೊಂದು ನೋಟಿಸು ಬಂತು, ನೀವು ಇಲ್ಲೀಗಲ್ ಸ್ಟ್ರೈಕಲ್ಲಿ ತೊಡಕೊಂಡಿದ್ದೀರ, ಅವರಿಗೆ ಸಪೋರ್ಟ್ ಮಾಡ್ತೀರ ಅಂತ. ಈ ಥರ ಸುಮಾರು ಏನೇನೋ ಬಂತು. ಆದರೆ ಅದೆಲ್ಲ ಕ್ಲಿಯರ್ ಆದಮೇಲೆ ನಾನು ತುಂಬ ಫಾಸ್ಟಾಗಿ ಮೇಲೆ ಬಂದೆ ಅಲ್ಲಿ.